ಅಧಿಕಾರಿಗಳ ಅಮಾನತ್ ಮಾಡುವ ಮೂಲಕ ಇಲ್ಲಿ ಒಂದು ಕಡೆ ಸರ್ಕಾರ ತನ್ನ ತನ್ನ ತಪ್ಪನ್ನ ಇಲ್ಲಿ ಒಂದು ಕಡೆ ಮತ್ತೆ ಈಗ ಒಂದು RCB ಅವರೇನ ಕಪ್ ಗೆದ್ರು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಒಂದು ಸನ್ಮಾನ ಮಾಡಿದ್ರು. ಅದೇ ದಿನ ಎರಡನೇದು ಕಾರ್ಯಕ್ರಮ ಸ್ಟೇಡಿಯಂ ಅಲ್ಲಿ ಅವಶ್ಯಕತೆ ಇರಲಿಲ್ಲ, ಅವರು ಪರ್ಮಿಷನ್ ತಗೊಂಡಿರಲಿಲ್ಲ ಸ್ಟೇಡಿಯಂ ಅವರು. ಆಮೇಲೆ RCB ಟೀಮ್ ಯಾರೋ ಫ್ರಾಂಚೈಸಿ ತಗೊಂಡಿದ್ದಾರಲ್ಲ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ. ಪರ್ಮಿಷನ್ ತಗೊಳ್ಳದೆ ಮಾಡಿರ್ತಕ್ಕಂಥದ್ದು ತಪ್ಪು. ಅದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನೆನ್ನೆ ಪೊಲೀಸವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಯಾರು ದಯಾನಂದ್ ಅವರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದೇ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದೆ. ಕ್ರಿಟಿಸೈಸ್ ಆಗ್ತಾ ಇದೆ ಸರ್ ಆಕ್ಷನ್ ಏನಂತ ಅಲ್ಲ, ಗವರ್ಮೆಂಟ್ ಕ್ರಿಟಿಸೈಸ್ ಮಾಡಿದ್ದಕ್ಕೆ, ಸಸ್ಪೆಂಡ್ ಮಾಡಿದ್ದಕ್ಕೆ ಗವರ್ಮೆಂಟ್ ಮತ್ತೆ ಯಾರು ಜವಾಬ್ದಾರಿ? ಯಾರು ಲಾ ಅಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ, ಅದೇನು ಹಿಂದೆನೂ ಇರಲ್ಲ ಮುಂದೆನೂ ಇರಲ್ಲ. ಈಗ ನೆನ್ನೆ ಪರ್ಮಿಷನ್ ಇತ್ತ ಆ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ? ಪರ್ಮಿಷನ್ ಯಾರು ಕೊಡಬೇಕು? ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಅಲ್ಲಿರ್ತಕ್ಕಂಥ ಕೆಪಾಸಿಟಿ 35,000 ಜನ ಅಷ್ಟೇ. 2-3 ಲಕ್ಷ ಜನ ಸೇರಿದ್ದಾರೆ. ಆಮೇಲೆ ಆ ಫ್ರಾಂಚೈಸೀಸ್ ತೊಗೊಂಡಿದ್ದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ. ಪ್ರವೇಶ ಉಚಿತ, ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ. ಅವ್ರದ್ದೆಲ್ಲ ತಪ್ಪಿದೆ ತಾನೆ. ಸ್ಟೇಡಿಯಂ ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದೆ ಆ ರೀತಿ ಮಾಡ್ಬೋದಾ? ಈಗ ಒಂದು ನಿಮಿಷ, ಈಗ ಒಂದು ಸ್ಟೇಡಿಯಮ್ಮು ಒಂದು 50-60 ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ, ಪರ್ಮಿಷನ್ ತೊಗೊಂಡು ಮಾಡಬೇಕೋ ಬೇಡವೋ? ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ತೊಗೊಳ್ಬೇಕೋ ಬೇಡವೋ? ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು? ಈಗ ಕರಾಳ ದಿನಾನೇ ಒಪ್ಕೊಳ್ತೀನಿ ನಾನು, ಯಾಕಂದ್ರೆ 11 ಜನ ಇವತ್ತು ತೀರೋದ್ರಲ್ಲ, ಮತ್ತೆ ನಾವು ವಾಪಸ್ ಓಡ್ಸೋಕ್ಕಾಗತ್ತಾ? ಪಾಪ ಕುಟುಂಬಗಳಿಗೆ ಪಾಪ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವಾ? ಆ ಮಕ್ಕಳನ್ನ ನಾವು ಮತ್ತೆ ವಾಪಸ್ಸು ತರೋಕ್ಕಾಗತ್ತಾ ಅಲ್ವಾ? ಸರ್, ಇಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ ಅಥವಾ ಏನು? ಈಗ ಸರ್ ಇಂಟೆಲಿಜೆನ್ಸ್ ಏನಕ್ಕಪ್ಪ ಇರೋದು? ಎಷ್ಟು ಜನ ಸೇರ್ತಾರೆ ಏನು ಎತ್ತ ಅಂತ ಇಂಟೆಲಿಜೆನ್ಸ್ ಎಲ್ಲ ಅದೇ ಫೇಲ್ ಆಗಿದೆ ಅಂತ ಇಂಟೆಲಿಜೆನ್ಸ್ ಅದಕ್ಕೇನೆ ತಗೊಂಡಿರೋದು, ಕ್ರಮ ತಗೊಂಡ್ರು.